ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಲಾಂಗ್ ಹಾರದ ಕಲೆಕ್ಷನ್ಸ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಒಂದು ಕೂಡ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ನನ್ನ ಗೋಲ್ಡ್ ಲಾಂಗ್ ಹಾರ ಸುಮಾರು ಸತಿ ಹಾಕ್ಕೊಂಡಿರೋದನ್ನ ನೋಡಿದ್ದೀರಾ. ಬಟ್ ಒಂದಿಬ್ಬರು ಅದು ಎಷ್ಟು ವೆಯ್ಟ್ ಇದೆ, ಹಾಗೆ ಕಾಸ್ಟ್ ಎಷ್ಟಾಗಬಹುದು ಅಂತೆಲ್ಲ ಕೇಳಿದ್ದೀರಾ. ಗ್ರಾಮ್ಸ್ ಹೇಳ್ತೀನಿ ನಾನು ಎಷ್ಟು ಅಂತೇಳಿ, ಮತ್ತು ಆ ಡಿಸೈನ್ ಕೂಡ ತೋರಿಸಿ ಅಂತ ಹೇಳಿದರು. ಅದನ್ನು ಮಾಡೋಕ್ಕೆ ಆಗಿರಲಿಲ್ಲ ವಿಡಿಯೋನ. ಸೊ ಇವತ್ತಿನ ದಿನ ಲಾಂಗ್ ಹಾರದ ಕಲೆಕ್ಷನ್ಸ್ನ ಮಾಡ್ತಾ ಇದ್ದೀನಿ. ಹೇಳ್ಕೊಳ್ಳೋವಷ್ಟೇನು ಲಾಂಗ್ ಹಾರಗಳು ನನ್ನ ಹತ್ರ ಇಲ್ಲ. ಇದು ನೋಡ್ಬೋದು, ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಇದೇನೇ ನನ್ನ ಒಂದು ಲಾಂಗ್ ಹಾರ. ಕಡಿಮೆ ಗ್ರಾಮಲ್ಲಿದೆ, ತುಂಬ ಹೆವಿ ವೆಯ್ಟ್ ಏನಿಲ್ಲ. ಇದು ತುಂಬ 150 ಒಳಗೇನೆ ಇದೆ. 47 ಗ್ರಾಮ್ಸ್ ಇದೆ ಇದು ಆ್ಯಕ್ಚುಲಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನೋಡೋಕ್ಕೆ ಇದು ಒಂದು 70-80 ಗ್ರಾಮ್ಸ್ ಅಂತ ಅನಿಸುತ್ತೆ ನೋಡೋದಕ್ಕೆ. ಸೊ ತೋರಿಸ್ತೀನಿ ನಿಮಗೆ, ವೇರ್ ಮಾಡಿ ಕೂಡ ತೋರಿಸ್ತೀನಿ. ಸ್ಯಾರಿ ಮೇಲೆ ಹಾಕೊಂಡ್ರಂತೂ ತುಂಬ ನೋಡಿ, ನೋಡ್ಬೋದು ಈ ಥರ ಇದೆ ನನ್ನ ಒಂದು ಲಾಂಗ್ ಹಾರ. ಕಾಣಿಸ್ತಿದೆಯಲ್ಲ ನೋಡಿ, ಇದೇ ಒಂದು ನನ್ನ ಒಂದು ಲಾಂಗ್ ಹಾರ. ನೋಡ್ಬೋದು ನೋಡಿ, ಇದೇನೆ 47 ಗ್ರಾಮ್ಸ್ ಇದೆ. ಈಗ ಬಂದು ನಾನು ಮಾಡಿಸಿದಾಗ ಇದು 2,30,000 ಆಗಿತ್ತು. ಆವಾಗ 5,000 ಸಮಥಿಂಗ್ ಇತ್ತು. ಇವಾಗ ಗೋಲ್ಡ್ ರೇಟ್ ಗ್ರಾಮ್ಗೆ ಜಾಸ್ತಿ ಆಗಿದೆ, 6,000 ಮೇಲಾಗಿದೆ. ಸೊ ಇವಾಗ ಕಾಸ್ಟ್ ಒಂದು 3 ಲ್ಯಾಕ್ ಆಗುತ್ತೆ. ಒಂದು ಈಗ 67,000 ಅಂತಂದರೆ ಆಲ್ಮೋಸ್ಟ್ 70 ಅಂತ ಇಟ್ಕೋಬೇಕು. 40,000 ಆಗಿತ್ತು, ಈಗ ಆಲ್ಮೋಸ್ಟ್ 3 ಲ್ಯಾಕ್ ಮೇಲೆ ಆಗಿಬಿಡುತ್ತೆ ಇದು. ಅವಾಗ ಅಂದರೆ ಸ್ವಲ್ಪ ಕಡಿಮೆ ಇತ್ತು ರೇಟು. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ. ಇಲ್ಲಿ ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತೀನಿ ನಾನು. ಇನ್ನೊಂದು ನಿಮಗೆ ತೋರಿಸ್ತೀನಿ. ಇದು ಆರ್ಟಿಫಿಷಿಯಲ್ ಲಾಂಗ್ ಹಾರ. ಬಟ್ ಇದನ್ನು ನೀಟಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದ್ದಿದ್ದು, ಜಯನಗರದಲ್ಲಿ ಶಾಪಿಂಗ್ ಮಾಡಿದಂಥದ್ದು. ಇದು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಸ್ಯಾರಿ ಮೇಲೆ ಹಾಕ್ಕೊಂಡ್ರಂತೂ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಸರ. ತುಂಬ ಬೀಡ್ಸ್ ಅನಿಸುತ್ತೆ, ಬಟ್ ಅಷ್ಟು ಹಗರ ಇದೆ, ಲೈಟ್ ವೆಯ್ಟಾಗೇ ಇದೆ. ತುಂಬ ಒಂಥರ ಹಾರ್ಡ್ ಅನಿಸೋದಿಲ್ಲ. ನಿಮಗೆ ಫಂಕ್ಷನ್ಗಳಿಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ರೇಷ್ಮೆ ಸ್ಯಾರೀಸ್ ಎಲ್ಲ ಹಾಕಿದಾಗ ತುಂಬ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ, ಯುನೀಕಾಗಿ ಕಾಣುತ್ತೆ ಬೀಡ್ಸ್ದು. ಇದರಲ್ಲಿ ಹಾಕಿರೋ ಬೀಡ್ಸು ಮತ್ತು ಪರ್ಲ್ ಏನಿದೆಯಲ್ಲ, ಗೋಲ್ಡಲ್ಲಿ ಬಳಸೋವಂತಹ ಬೀಡ್ಸು ಮತ್ತು ಪರ್ಲೇನೆ ಅಂತ ಹೇಳಿದ್ದಾರೆ. 10 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಅಷ್ಟು 2-3 ವರ್ಷ ಏನಾದರೂ ಡ್ಯಾಮೇಜ್ ಆಯಿತು ಮತ್ತೊಂದಾಯಿತು ಅಂದರೆ ವಾಪಸ್ ಮಾಡ್ಕೊಳ್ತಾರಂತೆ. ಹಾಗೆ 10 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಬಾಕ್ಸಲ್ಲೇ ಹಾಕಿ ನೀವು ಇದನ್ನು ನೀವು ಬಾಕ್ಸಲ್ಲೇ, ಅವ್ರು ಕೊಟ್ಟಿರೋಂಥ ಬಾಕ್ಸಲ್ಲಿ ಈ ಥರ ಕಾಟನ್ ಬಾಕ್ಸಲ್ಲಿ ಕೊಡ್ತಾರೆ ಅವರು, ಅದೇ ಥರ ಇಟ್ಕೊಂಡು ಮೇಂಟೈನ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಏನು ಹಾಳಾಗೋ ಚಾನ್ಸಸ್ ಏನೂ ಇರೋದಿಲ್ಲ. ನಾವು ಅದೇ ಫಂಕ್ಷನ್ ಎಲ್ಲ ಆದಮೇಲೆ ಕ್ಲೀನಾಗಿ ಎತ್ತಿಟ್ಕೊಳ್ಬೇಕಷ್ಟೇ. ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಅಕ್ಕ ಫಸ್ಟು ತೊಗೊಂಡಿದ್ರು, ನಾನು ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇದರ ಕಾಸ್ಟ್ ಬಂದು 4,000 ರುಪೀಸ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವೆಲ್ಲನೂ. ಮತ್ತು ಹಬ್ಬಗಳಿಗೆ ಇದಕ್ಕೂ ಹಾಕೋಕ್ಕೆ, ಅಲಂಕಾರ ಮಾಡೋಕ್ಕೆ ದೇವಿಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ರೇಷ್ಮೆ ಸೀರೆಗಳು ಹಾಕ್ಕೊಂಡಾಗ ದೊಡ್ಡ ದೊಡ್ಡ ಸ್ಯಾರೀಸ್ನ ನಾವು ಹೆವಿ ಬಾರ್ಡರ್ ಇರೋ ಸ್ಯಾರೀಸ್ ಎಲ್ಲ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಹಾರ ಮತ್ತು ಗೌನ್ಗಳಿಗೂ ಕೂಡ ನೀವು ಹಾಕ್ಕೊಳ್ಬೋದು ಈ ಒಂದು ಲಾಂಗ್ ಹಾರನ. ಹಾಗೆ ಇದಕ್ಕೆ ನಾನು ಮ್ಯಾಚಿಂಗಾಗಿ ಈ ಥರ ಒಂದು ಇಯರಿಂಗ್ಸ್ನ ತೊಗೊಂಡೆ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದೇ ಬೇರೆದು ಯಾವುದು ಬೇಡ, ಇದು ಒಂದು ಸರ ಮತ್ತು ಇದೊಂದು ಜುಮ್ಕ ಇದ್ದರೆ ಸಾಕು, ನಮಗೊಂದು ಒಳ್ಳೆ ಲುಕ್ ಬರುತ್ತೆ. ಇದಕ್ಕೆ ಏನು ಸ್ಯಾರಿ ಆಯಿತು, ಗೌನ್ಗಳ ಮೇಲೆ, ಲೆಹಂಗದ ಮೇಲೂ ಕೂಡ ನೀವು ವೇರ್ ಮಾಡ್ಕೊಳ್ಬೋದು. ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇರ್ತೀರಲ್ಲ, ಇದು ನಾನು ಫಸ್ಟ್ ಟೈಮ್ ನಾನು ಇಷ್ಟೊಂದು ಗೋಲ್ಡ್ಗೆ ಹಾಕ್ತೀನಿ. ಬಟ್ ಆರ್ಟಿಫಿಷಿಯಲ್ಗೆಲ್ಲ ನನಗೆ ಇಷ್ಟೊಂದು ಹಾಕಲಿಕ್ಕೆ ಇದಾಗಲ್ಲ. ಬಟ್ ಈಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ, ಬೇಕಾಗುತ್ತೆ ಮಗಳಿಗೂ ಫಂಕ್ಷನ್ಸ್ ಅದು ಇದು ಏನಾದರೂ ಇದ್ದೇ ಇರಿದಾಗ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನಾವು ಎಲ್ಲಾದರೂ ಹೋಗಿ ಬರೋ ಫಂಕ್ಷನ್ಗಾದರೆ ನಾವು ಗೋಲ್ಡೆಲ್ಲ ಹಾಕ್ಕೊಂಡು ಮನೆಗೆ ಬಂದು ಮತ್ತೆ ರಿಟರ್ನ್
ಎಲ್ಲ ನೀಟಾಗಿ ಇಟ್ಕೊಳ್ಬೋದು. ಬಟ್ ಅಲ್ಲೇ ಸ್ಟೇ ಮಾಡಬೇಕಾಯ್ತು ಯಾವ್ದಾದ್ರು ಫಂಕ್ಷನ್ಗೆ ಅಂದರೆ ನಮ್ಗೆ ಗೋಲ್ಡ್ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬಾ ಭಯ ಆಗುತ್ತೆ. ಅದನ್ನು ಜೋಪಾನ ಮಾಡಬೇಕು. ಒಂಥರ ಹೆಂಗೆ ಅಂದರೆ ನಾವು ಫ್ರೀಯಾಗಿ ಓಡಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಯಾಕೆಂದರೆ ಗೋಲ್ಡ್ ಇದೆ, ಅದನ್ನು ಕ್ಲೀನಾಗಿ ಇಟ್ಕೋಬೇಕು, ಸೇಫ್ಟಿ ಅಂತ ಅಂದ್ಬಿಟ್ಟು ಈ ಥರದವೆಲ್ಲ ನೀವು ಆರ್ಟಿಫಿಷಿಯಲ್ಲು ಒಂದು ಸ್ವಲ್ಪ ಎಲಿಗೆಂಟ್ ಆಗಿರುವಂಥದ್ದನ್ನು ತೊಗೊಂಡೋದ್ರೆ ನಾವು ಕ್ಯಾರಿ ಮಾಡಲಿಕ್ಕೂ ಕೂಡ ತುಂಬ ಈಸಿ. ನಮ್ಗೆ ಅಷ್ಟೊಂದು ಟೆನ್ಷನ್ ಇರಲ್ಲ. ನೀಟಾಗಿ ಇಟ್ಕೊಂಡಿರ್ತೀವಿ. ಬಟ್ ಗೋಲ್ಡ್ ಥರ ಕಳ್ಕೊಂಡ್ರೆ ಫೀಲ್ ಆಗೋಷ್ಟು ಆಗೋದಿಲ್ಲ ಅಷ್ಟೇ. ಈಗ ನಾವು ನೀಟಾಗಿ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ಇದೆಲ್ಲ ಪರ್ಚೇಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಒಂದು ಇಯರಿಂಗ್ಸ್ ಆಯಿತು, ಈ ಹಾರಮ್ ಆಯಿತು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಾ, ಇದರಲ್ಲೆಲ್ಲ ಕಲರ್ ಬೀಡ್ಸ್ಗಳೆಲ್ಲ ಇದೆ. ನಂದು ಮೆರೂನ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೆ ಅಷ್ಟೇ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಬೆಂಗಳೂರಲ್ಲಿ ಜಯನಗರದಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಚಿಕ್ಕಪೇಟೆಗೆ ಕಂಪೇರ್ ಮಾಡಿದ್ರೆ. ಬಟ್ ಕ್ವಾಲಿಟಿ ವೈಸು ನಿಮ್ಗೆ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಫಿನಿಶಿಂಗೇ ಬೇರೆ. ನಿಮಗೆ ನಾನು ಹತ್ತಿರದಿಂದ ತೋರಿಸ್ತೀನಿ. ಈಗ ನೀವು ಈ ನನ್ನ ಗೋಲ್ಡ್ ಹಾರವನ್ನು ಹತ್ರದಿಂದ ನೋಡಿ ಇದ್ರ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ರಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದರಲ್ಲೇನೂ ಇದು ಇಲ್ಲ. ಯಾರಿಗಾದರೂ ಡಿಸೈನ್ಸ್ ಇಷ್ಟ ಆದರೆ ಮಾಡಿಸ್ಕೊಳ್ಬೋದು. ಡಿಸೈನ್ಸ್ ಹುಡುಕ್ತಿರ್ತೀವಲ್ವ ನಾವು ಕೂಡ. ನೋಡಿ ಈ ಥರ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಸುತ್ತಲೂ ನಾನು ರೂಬಿಗಳಿಂದ ಮೆರೂನು ಮತ್ತು ಗ್ರೀನ್ ರೂಬಿಗಳನ್ನ ನಾನು ಹಾಕ್ಸಿದ್ದೀನಿ. ಜಾಸ್ತಿ ಏನು ರೂಬಿಗಳನ್ನ ಹಾಕ್ಸಿಲ್ಲ ನಾನು, ಸ್ವಲ್ಪ ಒಂದು ಲುಕ್ ಇರಲಿ ಅನ್ನೋ ಒಂದು ಇದಕ್ಕೆ ಹಾಕ್ಸಿದ್ದೀನಿ. ಪೂರ್ತಿ ಗೋಲ್ಡಲ್ಲೇ ಆಗಿಬಿಟ್ರೆ ಅಷ್ಟೊಂದು ಲುಕ್ ಅನಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ 1-2 ಅಷ್ಟೇ ಹಾಕ್ಸಿದ್ದೀನಿ. ಕೆಳಗಡೆ ಅದ್ರದ್ದೊಂದು ಸ್ವಲ್ಪ ಇದ್ರ ಥರ ಬಂದರೆ ಏನೋ ಒಂದು ಅದನ್ನು ಕೂಡ ಗೋಲ್ಡಲ್ಲೇ ಮಾಡಿಸ್ಬೋದಿತ್ತು. ಕೆಳಗಡೆ ಅದು ಸ್ವಲ್ಪ ಅಲ್ಗಾಡಿದ್ರೆ ಏನೋ ಆ ಬೀಡ್ಸ್ಗಳು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಬಾರ್ಡ್ರದ್ದು ಲಕ್ಷ್ಮಿ ಡಿಸೈನ್ದು ನನ್ನ ಒಂದು ಗೋಲ್ಡ್ ಹಾರ. ಹಾಗೆ ಇಲ್ಲಿ ಆರ್ಟಿಫಿಷಿಯಲ್ದು ಕೂಡ ತೋರಿಸ್ತಿದ್ದೀನಿ ನಿಮಗೆ. ಫಿನಿಶಿಂಗ್ ನೋಡ್ಬೋದು. ಎಷ್ಟು ಒಂದು ಚಿಕ್ಕ ಸ್ಟೋನ್ನು ಕೂಡ ಇವರು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದಾರೆ, ಬಿಚ್ಚದೇ ಇರೋ ಥರ ಅಥವಾ ಉದುರದೇ ಇರೋ ಥರ ಅಂತ ಹೇಳ್ಬಿಟ್ಟು. ಇದರಲ್ಲಿ ಇಷ್ಟೊಂದು ರೇಟಾ, 1000ಗೂ ಸಿಗುತ್ತಲ್ವಾ ಅನ್ಕೋಬೋದು. ನಾನು ತುಂಬ ಕಡೆ ಸರ್ಚ್ ಮಾಡಿದ್ದೀನಿ. 1000ಗೆ ಸಿಗೋವಂತಹ ಪರ್ಲ್ ರೀತಿನೇ ಬೇರೆ ಇರುತ್ತೆ, ಅದ್ರ ವೆರೈಟಿನೇ ಬೇರೆ ಇರುತ್ತೆ. ಇದೆಲ್ಲ ಗೋಲ್ಡ್ಗೆ ಹಾಕೋವಂತಹ ಪರ್ಲು, ರೂಬಿ, ಹಾಗೆ ಆ ಪರ್ಲೆಲ್ಲ ಬೀಡ್ಸ್ಗಳಿವು. ಯಾವುದೇ ಕಾರಣಕ್ಕೂ ಉದುರೋ ಚಾನ್ಸಸ್ ಇರೋದಿಲ್ಲ. ಯಾಕೆಂದರೆ ನೋಡ್ಬೋದು ನೀವು ಅಲ್ಲಿ ಹತ್ತಿರದಿಂದ ತೋರಿಸ್ತಿದ್ದೀನಿ ನಾನು. ಒಂದು ಚಿಕ್ಕ ವೈಟ್ ಸ್ಟೋನ್ ಇದೆಯಲ್ಲ, ಅದನ್ನು ಕೂಡ ಎಷ್ಟು ನೀಟಾಗಿ ಫಿಕ್ಸ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಹಾಗಾಗಿ ಅದು ಬಿಚ್ಚೋಗೋ ಚಾನ್ಸಸ್ಸೇ ಇರಲ್ಲ. ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನಾವು ತೊಗೊಳ್ಳುವಾಗ ಸುಮ್ಮನೆ 1000 ರೂಪೀಸ್ ತೊಗೊಂಡು ಏನಾಗುತ್ತಪ್ಪ ಅಂದರೆ ಅದು ಉದುರಿದ್ರೆ ನಾವು ಮತ್ತೆ ಅದು ಹಾಕ್ಕೊಳ್ಳೋಕ್ಕೆ ಅಸಹ್ಯ ಅಂತ ಅನ್ಸೋಗ್ಬಿಡುತ್ತೆ. ಸೊ ಆದಷ್ಟು ಇದರಲ್ಲಿ ಚಿಕ್ಕ ಹಾರಗಳಿಗೇ, ತುಂಬ ಶಾರ್ಟ್ ಹಾರಗಳಿಗೆ 1000-1500 ಇದೆ. ಬಟ್ ಫಿನಿಶಿಂಗ್ ಚೆನ್ನಾಗಿದೆ. ಇದು ಲಾಂಗ್ ಹಾರ ಆಗಿರೋದ್ರಿಂದ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಧಾರಾಳವಾಗಿ ತೊಗೊಳ್ಬೋದು. ಫ್ರೆಂಡ್ಸ್, ನನ್ನ ಹತ್ರ ಇನ್ನೂ ಜಾಸ್ತಿ ಹೇಳ್ಕೊಳ್ಳೋಷ್ಟೇನಿಲ್ಲ. ಗೋಲ್ಡ್ದು ಒಂದು ಲಾಂಗ್ ಹಾರ ಇದೆ, ಹಾಗೆ ಆರ್ಟಿಫಿಷಿಯಲ್ದೊಂದು ಇತ್ತೀಚೆಗೆ ತೊಗೊಂಡಿರೋದು ಜಯನಗರದಲ್ಲಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋಂತಹ ಬೇರೆ ಸ್ಯಾರೀಸ್ ಎಲ್ಲ ವೇರ್ ಮಾಡಿದಾಗ ಸ್ಟೋನ್ಸಿಂದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಗೋಲ್ಡಲ್ಲಿ ಜಾಸ್ತಿ ಸ್ಟೋನ್ಸ್ನ ನಾವು ಹಾಕಿ ಮಾಡಿಸ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ನಮ್ಗೆ ಲಾಸ್ ಆಗುತ್ತೆ. ಏಕೆಂದರೆ ಅವರು ಮತ್ತೆ ನಾವು ಹಾಕುವಾಗಾಯಿತು, ಈಗೆಲ್ಲ ಮತ್ತೆ ನಾವು ಅದನ್ನು ರಿಟರ್ನ್ ಮಾಡುವಾಗಾಯಿತು, ಯಾವಾಗಾದ್ರೂ ಅವರು ನಮಗೆ ಆ ಸ್ಟೋನ್ ಚಾರ್ಜಸ್ ಏನಿದೆಯಲ್ಲ ಅದನ್ನು ನಮ್ಮ ಮೇಲೇ ಹಾಕ್ತಾರೆ. ಅದನ್ನು ಹೆಚ್ಚು ಕಮ್ಮಿ ಅರ್ಧ ಗೋಲ್ಡ್ ರೇಟ್ಗೆ ಹಾಕ್ಕೊಂಡು ಬಿಡ್ತಾರೆ. ನಮ್ಗೆ ಲಾಸ್ ಆಗುತ್ತೆ. ಈ ಥರ ಬೀಡ್ಸಿಂದು ಪರ್ಲಿಂದೆಲ್ಲ ತೊಗೊಳೋದಾದರೆ ನೀವು ಆರಾಮ್ಸೆ ಆರ್ಟಿಫಿಷಿಯಲ್ ತೊಗೊಳ್ಬೋದು. ಕ್ಯಾರಿ ಮಾಡೋಕ್ಕೂ ತುಂಬ ಈಸಿ. ಗೋಲ್ಡ್ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ, ಹಾಗೆ ಆರ್ಟಿಫಿಷಿಯಲ್ ಕ್ಯಾರಿ ಮಾಡೋದು ತುಂಬ ಈಸಿ. ಹಾಗಾಗಿ ಇದು ಒಂಥರ ಈ ಹಾರಗಳು ಏನಪ್ಪ ಅಂದರೆ ಸ್ಟೋನ್ಸು ಮತ್ತು ಬೀಡ್ಸು ನೈಟ್ ರಿಸೆಪ್ಷನ್ಗಳಿಗೆ, ಫಂಕ್ಷನ್ಗಳಿಗೆ ಗೌನ್ ಹಾಕಿದಾಗ ಸ್ಯಾರಿ ಗ್ರ್ಯಾಂಡಾಗಿರುವಂತಹ ಫ್ಯಾನ್ಸಿ ಸ್ಯಾರಿಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಾಗಿತ್ತು ನನ್ನ ಲಾಂಗ್ ಹಾರಗಳ ಕಲೆಕ್ಷನ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಡಿಸೈನ್ಸ್ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ಹಾಗೆ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಹೇಳಿದ್ದೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.